ದಾಖಲು ಮಾಡಿದ ಖಾಕಿ ಗನ್ ರೌಡಿ ಶೀಟರ್ ಮಲಿಕ್ ಕಾಲಿಗೆ ಗುಂಡು. ಹಣಕಾಸಿನ ವಿಚಾರಕ್ಕೆ ಇರ್ಫಾನ್ ಸುಂಕದ ಎಂಬುವವನ ಮೇಲೆ ನಿನ್ನೆ ರಾತ್ರಿ ನಡೆದ ಮಾರಕಾಸ್ತ್ರಗಳ ದಾಳಿಯಲ್ಲಿ ಗಂಭೀರವಾಗಿ ಗಾಯಗೊಂಡ ಇರ್ಫಾನ್ ಪ್ರಕರಣದಲ್ಲಿ ಮುಖ್ಯ ಆರೋಪಿ ಮಲಿಕ್ನನ್ನು ಹಳೆಹುಬ್ಬಳ್ಳಿ ಠಾಣಾ ಪೊಲೀಸರು ಬಂಧಿಸಿ ಇಂದು ಬೆಳಗ್ಗೆ ಸ್ಥಳ ಮಹಜರಿಗೆ ಹೋದ ಸಂದರ್ಭದಲ್ಲಿ ಆರೋಪಿ ಮಲಿಕ್ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿದ. ಇದೇ ಸಂದರ್ಭದಲ್ಲಿ ಪೊಲೀಸರು ಆರೋಪಿಯ ಕಾಲಿಗೆ ಗುಂಡು ಹಾರಿಸಬೇಕಾಯಿತು. ಈ ಘಟನೆಯ ವೇಳೆ ಪೊಲೀಸ್ ಸಿಬ್ಬಂದಿಗಳು ಗಾಯಗೊಂಡಿದ್ದಾರೆ. ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹುಬ್ಬಳ್ಳಿಯ ಕೆಎಂಸಿಗೆ ಭೇಟಿ ನೀಡಿ ಮಾಹಿತಿ ಪಡೆದರು. ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್, ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಠಾಣೆ, ಅಲ್ಲಿ ಹೆಗ್ಗೇರಿ ಮಸೀದಿ ಅನ್ನುವಂಥ ಜಾಗದಲ್ಲಿ ಎರಡು ಗುಂಪುಗಳ ನಡುವೆ ಸಂಘರ್ಷ ಆಗಿದೆ. ಅದರಲ್ಲಿ ಇರ್ಫಾನ್ ಅನ್ನುವಂಥವನಿಂದ ಹಣ ಪಡ್ಕೊಂಡಂತಹ ಮಲಿಕ್ ತನ್ನ ಸಹಚರರೊಂದಿಗೆ ಬಂದು ಹಣ ಕೇಳಿದ ಅಂತಂದು ಇರ್ಫಾನ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಅದರ ನಂತರ ಮಲಿಕ್ ನಾನೇ ಇಂಜೂರ್ಡ್ ಆಗಿದ್ದೀನಿ, ನನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಸೆಲ್ಫ್ ಇನ್ಫ್ಲಿಕ್ಟೆಡ್ ಇಂಜುರೀಸ್ ಅಂದರೆ ಬ್ಲೇಡ್ ತೊಗೊಂಡು ಅಥವಾ ಚಾಕು ತೊಗೊಂಡು ಕೈ ಹತ್ರ ಎಲ್ಲ ಸ್ವಲ್ಪ ಕೊಯ್ಕೊಂಡು ರಕ್ತ ಗಾಯಗಳು ಮಾಡಿಕೊಂಡು ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗಿರ್ತಾನೆ. ನಂತರ ಅವ್ನು ಕಂಪ್ಲೇಂಟ್ ತೊಗೊಳ್ಲಿಕ್ಕೆ ಅಂತ ಬರ್ತಾರೆ. ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವನೇ ಆರೋಪಿ ಅಂತ ಗೊತ್ತಾಗಿ ಅವನ್ನ ವಶಕ್ಕೆ ತೊಗೊಂಡಿದ್ದಾರೆ ಡಿಸ್ಚಾರ್ಜ್ ಆದಮೇಲೆ. ಆ ನಂತರದಲ್ಲಿ ಇತರೆ ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅವನು ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿದಂಥ ಹಿನ್ನೆಲೆಯಲ್ಲಿ 2 ರೌಂಡ್ ಏರ್ ಫೈರ್ ಮಾಡಿ 1 ರೌಂಡ್ ಅವನ ಮೇಲೆ ಫೈರ್ ಮಾಡಿ ಆರೋಪಿಯನ್ನು ವಶಪಡಿಸ್ಕೊಂಡಿದ್ದಾರೆ. ಮತ್ತು ಇದರಲ್ಲಿ ಇರ್ಫಾನ್ ಮತ್ತು ಮಲಿಕ್ ಇಬ್ಬರು ರೌಡಿ ಶೀಟರ್ಸೇ. ಇರ್ಫಾನ್ ಮೇಲೆ ಹಿಂದೆ ಒಂದು ಕೊಲೆ ಪ್ರಕರಣ ದಾಖಲಾಗಿರುವಂಥದ್ದು ಮತ್ತು ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದೆ. ಅದೇ ರೀತಿ ಮಲಿಕ್ ಮೇಲೆ ಕೊಲೆ ಪ್ರಯತ್ನದ ಪ್ರಕರಣ ಮತ್ತು ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದೆ. ಹಾಗಾಗಿ ರೌಡಿ ಶೀಟ್ ಕೂಡ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನಲ್ಲಿ ಇವರಿಬ್ಬರ ಮೇಲೆ ಇದೆ. ಅದ್ರ ಜೊತೆಗೆ ಈ ರೀತಿ ಚಟುವಟಿಕೆ ತಡೆಗಟ್ಟೋ ಹಿನ್ನೆಲೆಯಲ್ಲಿ ನಾವೇನು ಚೆಕ್ ಪೋಸ್ಟ್ಗಳು ಹಾಕಿದ್ದೀವಿ, ಅಲ್ಲಿ ವಾಹನಗಳನ್ನು ಮುಖ್ಯವಾಗಿ ಸಸ್ಪಿಷಿಯಸ್ 2 ವೀಲರ್ಸು, ಆಟೋಸು ಮತ್ತು ಕಾರ್ಗಳನ್ನು ಕೂಡ ಚೆಕ್ ಮಾಡೋಂಥದ್ದು ಮಾಡ್ತೀವಿ. ಮತ್ತು ಪ್ರತಿ ಠಾಣೆಯಲ್ಲಿ ಯಾರು ಈ ಥರ ಮಿಸ್ಚೀವಿಯಸ್ ಎಲಿಮೆಂಟ್ ಇದ್ದಾರೆ ಅಂಥವ್ರದ್ದೆಲ್ಲ ಒಂದು ಪಟ್ಟಿ ಮಾಡಿಕೊಂಡು ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಮತ್ತು ಮುಂದುವರೆದು ರೌಡಿ ಎಲಿಮೆಂಟ್ಸ್ಗಳ ಮೇಲೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗಡೀಪಾರು ಮತ್ತು ಗೂಂಡಾ ಕಾಯ್ದೆಯನ್ನು ಜಾರಿ ಮಾಡುವಂಥ ಕೆಲಸ ಮಾಡಲಾಗುತ್ತೆ. ಅವ್ರಿಗೂ ವ್ಯವಹಾರ ಇತ್ತು. ಇವರಿಬ್ಬರು ಮೊದಲು ಆಟೋ ಡ್ರೈವಿಂಗ್ ಮಾಡ್ತೀವಿ ಅಂತ ಹೇಳ್ಕೊತಾರೆ. ಆಟೋ ಡ್ರೈವರ್ಗಳು ಅಂತ ಹೇಳ್ಕೊಳಕ್ಕೆ ನಾಲಾಯಕ್ಕಿರೋಂಥವ್ರು ಇವರು. ಯಾಕಂದರೆ ಆಟೋ ಡ್ರೈವರ್ಗಳು ಭಾಳ ಜವಾಬ್ದಾರಿಯಿಂದ ಹೆಣ್ಮಕ್ಳಿರಲಿ, ವಯಸ್ಸಾದವರಿರಲಿ, ಮಕ್ಕಳಿರಲಿ, ವಿದ್ಯಾರ್ಥಿಗಳಿರಲಿ ಅವ್ರಿಗೆಲ್ಲ ಅತ್ಯಂತ ಗೌರವಯುತವಾಗಿ ತಮ್ಮ ದುಡಿಮೆಯ ಅಂಗವಾಗಿ ಹತ್ತಿಸ್ಕೊಂಡು ಅವ್ರ ಮನೆಗಳಿಗೆ ಸುರಕ್ಷಿತವಾಗಿ ತಲುಪಿಸುವಂಥ ಒಂದು ಕಾಯಕ ಮಾಡುವಂಥ ಶ್ರಮಜೀವಿಗಳು ಇವರು. ಆಟೋ ಡ್ರೈವರ್ಗಳು ಅಂದ್ಕೊಂಡು ಆಟೋ ಡ್ರೈವರ್ಗಳಿಗೆ ಕೆಟ್ಟ ಹೆಸರು ತರುವಂಥ ಕೆಲಸ ಮಾಡ್ತಾರೆ. ಈ ಹಿಂದೆ ಯಾವಾಗ ಮಾಡಿದ್ದಾರೆ ಅಷ್ಟೇ ಆಟೋ ಡ್ರೈವಿಂಗು. ಅದಾದಮೇಲೆ ಇವರು ವೆಹಿಕಲ್ ಟ್ರಾನ್ಸಾಕ್ಷನ್ ಮಾಡುವಂಥದ್ದು, ಹಣ ಕೊಟ್ಟು ವಸೂಲಿ ಮಾಡುವಂಥದ್ದು, ಕೆಲವು ರಿಕವರಿ ಏಜೆನ್ಸಿಗಳಲ್ಲಿ ವೆಹಿಕಲ್ ರಿಕವರಿ ಮಾಡುವಂಥದ್ದು, ಈ ಥರ ಮಸಲ್ ಪವರ್ ಯೂಸ್ ಮಾಡಿಕೊಂಡು ತಮ್ಮ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡುವಂಥ ದುರುದ್ದೇಶ ಇದ್ದಂಥವ್ರಾಗಿದ್ದಾರೆ ಇವರು. ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ವರದಿ ಬಾಲು ಹುಬ್ಬಳ್ಳಿ. ನಿರಂತರ ಸುದ್ದಿಗಾಗಿ HD 24x7 ನ್ಯೂಸ್ ಅನ್ನು ವೀಕ್ಷಿಸಿ.